ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಿಕಾಸ್ ನಿಮಗೆ ಯೂಸ್ಫುಲ್ ಆಗುವಂಥ ಮಾಹಿತಿ ಈ ಚಾನಲಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾನು ಮಾರ್ಚ್ 14ರಂದು ನಡೆದ ಹೋಳಿ ಹುಣ್ಣಿಮೆಯೊಂದು ನಡೆದ ಚಂದ್ರಗ್ರಹಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಸೂರ್ಯಗ್ರಹಣದ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಅಂತ ನಾನು ಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮದೇನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡಿ. ನಾನು ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ನಿಮ್ಮ ಕಮೆಂಟ್ಸ್ಗೆ. ಓಕೆನಾ? ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸೂರ್ಯಗ್ರಹಣ ಎಲ್ಲೆಲ್ಲಿ ಗೋಚರ ಇದೆ, ಸೂರ್ಯಗ್ರಹಣ ಟೈಮಿಂಗ್, ಸೂರ್ಯಗ್ರಹಣ ನಡೆಯುತ್ತಿರ್ಬೇಕಾದ್ರೆ ಗರ್ಭಿಣಿ ಮಹಿಳೆಯರು ಯಾವ ರೀತಿ ಇರಬೇಕು ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸೂರ್ಯಗ್ರಹಣದ ಟೈಮಿಂಗ್ಸ್ ತಿಳ್ಕೊಳ್ಳೋಣ. ಯುಗಾದಿ ಅಮಾವಾಸ್ಯೆಯಿಂದ ನಡೀತಾ ಇದೆ ಸೂರ್ಯಗ್ರಹಣ. ಟೈಮಿಂಗ್ಸ್ ಬಂದು ಮಧ್ಯಾಹ್ನ 2:20 ಗ್ರಹಣ ಸ್ಟಾರ್ಟ್ ಆಗಿ ಸಂಜೆ 6:16 ಕೊನೆಗೊಳ್ತಾ ಇದೆ. ಓಕೆನಾ? ನಿಮಗೆ ಟೈಮಿಂಗ್ಸ್ ಗೊತ್ತಾಯಿತು ಅಲ್ವಾ? ಮಧ್ಯಾಹ್ನ 2:20 ಸ್ಟಾರ್ಟ್ ಆಗುತ್ತೆ, ಸಂಜೆ 6:16 ಮುಕ್ತಾಯವಾಗ್ತಾ ಇದೆ. ಎರಡನೇದಾಗಿ ಬಂದು ಎಲ್ಲೆಲ್ಲಿ ವಿಸಿಬಲ್ ಇದೆ ಅಂತ ತಿಳ್ಕೊಳ್ಳಿ. ಫಸ್ಟು ಎಲ್ಲೆಲ್ಲಿ ವಿಸಿಬಲ್ ಇದೆ ಅಂದರೆ ಉತ್ತರ ಬ್ರೆಜಿಲ್, ಜರ್ಮನ್, ರಷ್ಯಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಹಾಗೂ ಅಮೇರಿಕಾ, ಇನ್ನೂ ಹಲವಾರು ಕಡೆಯಲ್ಲಿ ಸೂರ್ಯಗ್ರಹಣ ಗೋಚರ ಆಗ್ತಾ ಇದೆ. ಇದು ಬಂದು ಇಂಡಿಯಾದಲ್ಲಿ ವಿಸಿಬಲ್ ಇಲ್ಲ. ಅರ್ಥ ಆಯ್ತಲ್ವಾ? ಇದು ಭಾರತದಲ್ಲಿ ಗೋಚರ ಇಲ್ಲ. ಓಕೆ, ನಿಮಗೆ ಡೌಟ್ ಬರ್ತಾ ಇರ್ಬೋದು, ಭಾರತದಲ್ಲಿ ಗೋಚರ ಇಲ್ಲ ಅಂದಮೇಲೆ ಪ್ರೆಗ್ನೆಂಟ್ ಇರೋ ಲೇಡೀಸು ಯಾಕೆ ಪಾಲನೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಏನಕ್ಕೆ ಅಂದರೆ ಎಲ್ಲರಿಗೂ ಸೂರ್ಯನೂ ಒಬ್ಬನೇ, ಚಂದ್ರನೂ ಒಂದೇ, ಭೂಮಿನೂ ಒಂದೇ ಅಲ್ವಾ? ಗ್ರಹಣ ನಡೀತಿದೆ ಅಂದಮೇಲೆ ಎಫೆಕ್ಟ್ ಅನ್ನೋದು ಭೂಮಿ ಮೇಲೆ ಬಿದ್ದೇ ಬರುತ್ತೆ. ನಮ್ಮ ಇಂಡಿಯಾಗೆ ಗೋಚರ ಇಲ್ಲ ಅಂದ್ರೂ ತಾಪಮಾನ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಮುನ್ನೆಚ್ಚರಿಕೆ ಕ್ರಮದಿಂದ ನಾವು ಇದ್ದರೆ ನಮ್ಗೆ ಒಳ್ಳೇದಲ್ವಾ ಅನ್ನೋದು ನನ್ನ ಅಭಿಪ್ರಾಯ. ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೈಂಟಿಫಿಕ್ ಆಗೂ ಪ್ರೂವ್ ಆಗಿದೆ, ಗ್ರಹಣದಿಂದ ಪ್ರೆಗ್ನೆಂಟ್ ಇರೋ ಲೇಡೀಸ್ಗೆ ಯಾವುದೇ ಥರ ಎಫೆಕ್ಟ್ ಇರೋಲ್ಲ ಅಂತ ಹೇಳಿ, ಸೈಡ್ ಎಫೆಕ್ಟ್ ಏನೂ ಇರೋಲ್ಲ ಅಂತೇಳಿ ಪ್ರೂವ್ ಆಗಿದೆ. ಆದರೂ ಕೂಡ ಆಗಿನ ಪೀಳಿಗೆಯಿಂದಲೂ ಗ್ರಹಣ ಅನ್ನೋದು ನಡೆಸ್ಕೊಳ್ತಾ ಬರ್ತಾನೆ ಇದ್ದಾರೆ ಹಿರಿಯರು. ಹಂಗಾಗಿ ನಾವು ಪಾಲನೆ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಓಕೆ ಫ್ರೆಂಡ್ಸ್, ನಿಮಗೆ ಈಗ ಗ್ರಹಣದ ಟೈಮಿಂಗ್ಸು ಗೊತ್ತಾಯಿತು, ಹಾಗೂ ಗ್ರಹಣ ಎಲ್ಲೆಲ್ಲಿ ವಿಸಿಬಲ್ ಇದೆ ಅಂತಲೂ ಗೊತ್ತಾಯಿತು ಅಲ್ವಾ? ಮೂರನೇದಾಗಿ ಬಂದು ಪ್ರೆಗ್ನೆಂಟ್ ಇರೋ ಲೇಡೀಸ್ ಯಾವ ಥರ ಎಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೆಗ್ನೆಂಟ್ ಇರೋರು ಸಾಧ್ಯವಾದಷ್ಟು ಮನೆಯೊಳಗೆ ಇರಿ. ಯಾವುದೇ ಕಾರಣಕ್ಕೂ ಬಿಸಿಲಿಗೆ ನಿಮ್ಮ ಮೈನ ತೋರಿಸ್ಕೊಳಕ್ಕೆ ಹೋಗಬೇಡಿ. ಏನಕ್ಕಂದರೆ ಎಫೆಕ್ಟ್ ಅನ್ನೋದು ಇರುತ್ತೆ. ಬರಿಗಣ್ಣಿಂದ ಯಾವುದೇ ಕಾರಣಕ್ಕೂ ಸೂರ್ಯನ ನೋಡೋಕ್ಕೆ ಹೋಗಬೇಡಿ, ಎಫೆಕ್ಟ್ ಆಗುತ್ತೆ ಕಣ್ಣಿಗೆ. ಆದಷ್ಟು ಮನೆಯೊಳಗೆ ಇರಿ, ಆಯಿತಾ? ಒಂದಿನ ಮನೇಲಿದ್ರೂ ಏನೂ ಪ್ರಾಬ್ಲಮ್. ಅಟ್ಲೀಸ್ಟ್ ಗ್ರಹಣ ಇದ್ದ ಟೈಮಲ್ಲಾದರೂ ಒಳಗಡೆ ಇರಿ. ಏನಕ್ಕಂದರೆ ಗ್ರಹಣ ಬಂದು ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ನೀವು ಊಟ ಎಲ್ಲ ಮುಗಿಸ್ಕೊಂಬಿಡಿ. ಊಟ ನಿಮ್ದೇನು ಟ್ಯಾಬ್ಲೆಟ್ಸ್ ಇದೆ ತೊಗೊಳ್ಳಿ, ಊಟ ಮಾಡ್ಕೊಳ್ಳಿ. ಹಾಗೂ ಗರಿಕೆ ಅಥವಾ ತುಳಸಿನ ನೀವು ಕುಡಿಯೋ ನೀರಲ್ಲಿ ಹಾಕಿಟ್ಕೊಂಡು ಗ್ರಹಣ ಟೈಮಲ್ಲಿ ನೀವು ಕುಡಿಬೋದು. ಏನಕ್ಕಂದರೆ ನೀವು ಊಟ ಎಲ್ಲ ಮುಗಿಸಿರ್ತೀರ, ಹಾಗಾಗಿ ನಿಮಗೇನೇನೋ ಅಷ್ಟೇನು ಇರಲ್ಲ. ಗ್ರಹಣ ಬಂದು ಸಂಜೆನೇ ಮುಕ್ತಾಯವಾಗುತ್ತೆ. ಮುಕ್ತಾಯ ಆದ ತಕ್ಷಣ ನೀವು ಮತ್ತೆ ಮುಖ ಎಲ್ಲ ತೊಳ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಹೊಟ್ಟೆ ಹಸಿವು ಆಯಿತು ಸಂಜೆ ಟೈಮ್ ಅಂದರೆ ಸ್ನ್ಯಾಕ್ಸ್ ಥರ ನೀವು ಹಣ್ಣುಗಳ್ನ ತೊಗೊಳ್ಳಿ. ಯಾವುದೇ ಥರ ಮೈಲ್ಡಾಗಿರೋ ಊಟ ಮಾಡಿ, ಜಾಸ್ತಿ ಹೆವಿ ಆಗಿರೋದು ತಿನ್ನೋಕ್ಕೆ ಹೋಗಬೇಡಿ. ಮತ್ತು ಬಂದು ನಾನ್ ವೆಜ್ನ ಅವಾಯ್ಡ್ ಮಾಡಿ ಅವತ್ತೊಂದಿನ ಗ್ರಹಣ ಇದ್ದ ಟೈಮಿಂಗ್ಸಲ್ಲಿ. ಏನಕ್ಕಂದರೆ ಜೀರ್ಣಕ್ರಿಯೆ ಅನ್ನೋದು ಕಮ್ಮಿ ಇರುತ್ತೆ ಗ್ರಹಣದ ಟೈಮಲ್ಲಿ. ಹಾಗಾಗಿ ನಾನ್ ವೆಜ್ನ ಅವಾಯ್ಡ್ ಮಾಡಿ. ಚಾಕು ಮತ್ತು ಕತ್ತರಿಯಿಂದ ದೂರ ಇರಿ. ಅವತ್ತೊಂದಿನ ಚಾಕು ಮತ್ತು ಕತ್ತರಿನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಗ್ರಹಣ ಟೈಮಲ್ಲಿ. ಹಾಗೂ ಗ್ರಹಣ ಇದ್ದ ಟೈಮಲ್ಲಿ ಏನೂ ಕೆಲಸ ಮಾಡಬೇಡಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಹೆಂಗೋ ಮಧ್ಯಾಹ್ನ ಇದೆ, ನಿಮ್ಮದೆಲ್ಲ ಊಟ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಆದಷ್ಟು ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಅಥವಾ ದೇವ್ರ ಮಂತ್ರಗಳನ್ನ ಪಠಿಸಿ, ಯೂಟ್ಯೂಬಲ್ಲೇ ಸಾಂಗ್ಸ್ ಎಲ್ಲ ಬರುತ್ತಲ್ಲ ದೇವ್ರದ್ದು, ಆ ಥರ ಕೇಳಿ ನೀವು ಪಾಸಿಟಿವ್ ಆಗಿರ್ತೀರ. ನಿಮ್ಮ ಮಗುಗೂ ಅದು ನಕಾರಾತ್ಮಕ ಶಕ್ತಿಯನ್ನು ಹೊರ ಹಾಕುತ್ತೆ. ಆದಷ್ಟು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ಏನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಯೂಸ್ ಮಾಡ್ಬೋದಂತ ಕೇಳ್ತೀರಾ, ಮಾಡಿ, ಏನು ಪ್ರಾಬ್ಲಮ್ ಇಲ್ಲ, ಯೂಸ್ ಮಾಡಿ. ಮತ್ತು ಬಂದು
ಬಂದು ಹಾಸ್ಪಿಟ್ಲಲ್ಲಿ ಅದೇ ಆ ಟೈಮಲ್ಲೇ ನಮಗೆ ಚೆಕಪ್ ಇದೆ ಹೋಗ್ಬೇಕೋ ಬೇಡ ಅಂತ ಕೇಳ್ತೀರಾ. ಹೋಗೋದಾದ್ರೆ ನಿಮ್ಗೆ ತೀರಾ ಎಮರ್ಜೆನ್ಸಿ ಇತ್ತು ಅಂದರೆ ಹೋಗಿ, ಅಂದರೆ ಮೈ ತುಂಬ ಬಟ್ಟೆ ಹಾಕ್ಕೊಳ್ಳಿ, ಛತ್ರಿ ಯೂಸ್ ಮಾಡಿ, ತುಂಬ ಬಿಸಿಲಿದೆ ಹೊರಗಡೆ, ಛತ್ರಿ ಯೂಸ್ ಮಾಡಿ, ಅಥವಾ ಆಟೋದಲ್ಲಿ ಹೋಗಿ ಬನ್ನಿ. ನೀವು ಆದಷ್ಟು ಮೈನ ಕವರ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೂರ್ಯಗೆ ನಿಮ್ಮ ಮೈನ ತೋರ್ಸೋಕ್ಕೆ ಹೋಗಬೇಡಿ. ಧ್ಯಾನ ಮಾಡಿ. ಮತ್ತು ನಿಮಗೆ ಟಾಯ್ಲೆಟ್ ಯೂಸ್ ಮಾಡಬೇಕು ಬೇಡ ಅನ್ನೋ ಡೌಟ್ ಇರುತ್ತೆ, ಮಾಡಿ. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ನಿಮಗೇನಾದ್ರು ತೀರಾ ಹೊಟ್ಟೆ ಹಸಿದ್ರೆ ಮೈಲ್ಡಾಗಿ ಊಟ ಮಾಡಿ, ಅಥವಾ ಹಣ್ಣುಗಳ್ನ ತಿನ್ನಿ ಸಂಜೆ ಟೈಮು. ಏನಕ್ಕಂದರೆ 6 ಗಂಟೆ 20 ನಿಮಿಷಕ್ಕೆ ಬಂದು ಗ್ರಹಣ ಮುಕ್ತಾಯವಾಗುತ್ತೆ. ನಿಮ್ಮ 5 ಗಂಟೆ 4 ಗಂಟೆ ಅಷ್ಟೇ ನಿಮಗೇನೋ ಲೈಟಾಗಿ ಹೊಟ್ಟೆ ಹಸಿವು ಆಯಿತು ಅಂದರೆ ಹಣ್ಣುಗಳ್ನ ತಿನ್ನಿ. ನನಗೆ ಸಜೆಸ್ಟ್ ಮಾಡೋದು ಏನು ಅಂದರೆ ಮಲಗಿಬಿಡಿ. ಏನಕ್ಕಂದರೆ 2:20 ಅಷ್ಟೊತ್ತಿಗೆ ನೀವು 1:30 ಅಷ್ಟರಲ್ಲಿ ಊಟ ಎಲ್ಲ ಮುಗ್ದಿರುತ್ತೆ. ನೀವೇನು ಮಾತ್ರೆ ತೊಗೋಬೇಕು ತೊಗೊಂಡಿರ್ತೀರ. ನೀರು ಮಾತ್ರ ಒಂದು ಬಾಟ್ಲಲ್ಲಿ ತುಳಸಿ ಎಲ್ಲ ಹಾಕ್ಕೊಂಡು ಇಟ್ಕೊಂಬಿಡಿ. ನಿಮಗೆ ನೀರು ಬಾಯಿಸ್ತಾ ಕುಡಿಬೋದು ಅಲ್ವಾ. ಮಲ್ಕೊಂಬಿಡಿ. ಇಲ್ಲ ದೇವ್ರ ಧ್ಯಾನ ಮಾಡ್ಕೊತ ಕೂತ್ಕೊಳ್ಳಿ, ಇಲ್ಲಾಂದರೆ ಸಾಂಗ್ಗಳು ಕೇಳಿ. ಕೆಲವೊಬ್ರು ಕೇಳ್ತೀನಿ ನಾನು ಮಲಗಿ ಅಂತ, ಅಪ್ಪ ನಾನು ಯಾವ ಸೈಡ್ ಮಲಗಬೇಕು ಅಂತ ಭಾಳ ಜನ ಕಮೆಂಟ್ ಮಾಡಿರಿ. ಚಂದ್ರಗ್ರಹಣದ ಬಗ್ಗೆ ವಿಡಿಯೋ ಮಾಡಿದಾಗ ನಾನು ಲೆಫ್ಟ್ ಸೈಡೇ ಮಲಗಿ, ಆದಷ್ಟು ಸ್ಟ್ರೈಟಾಗಿ ಮಲಗೋಕ್ಕಾಗಲ್ಲ, ರೈಟ್ ಸೈಡು ಮಲಗೋಕ್ಕಾಗಲ್ಲ, ಲೆಫ್ಟ್ ಸೈಡೇ ಮಲ್ಕೊಳ್ಳಿ. ಆ ವಿಡಿಯೋಗೆ ತುಂಬ ಜನ ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್ ಫಾರ್ ಶೇರಿಂಗ್, ತುಂಬ ಇಷ್ಟಪಟ್ಟು ವಿಡಿಯೋನ ಬೆಳೆಸಿದ್ದೀರಾ. ಆ ವಿಡಿಯೋನ ಈ ವಿಡಿಯೋನೂ ಸಹ ಅದೇ ರೀತಿ ಬೆಳೆಸಿ ಅಂತ ಹೇಳಿದ್ದೀನಿ. ಓಕೆನಾ. ನಿಮಗೆಲ್ಲ ಅರ್ಥ ಆಗಿರೋ ಟೈಮಿಂಗ್ಸ್ ಗೊತ್ತಾಯಿತು, ಎಲ್ಲೆಲ್ಲಿ ವಿಸಿಬಲ್ ಇದೆ ಅಂತ ಗೊತ್ತಾಯಿತು, ಹಾಗೂ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು, ಹಾಗೆ ಪ್ರೆಗ್ನೆಂಟ್ ಇರೋರು ಏನೆಲ್ಲ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತಾ ಹೋದಂಗೆಲ್ಲ ನನಗೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.